ಸೊ ಈಗ -2 ಏನಾಗುತ್ತೆ? -2x -2x is equal to 3 minus 15. What is 3 minus 15? -12. ಓಕೆನಾ? ಈಗ ನಮ್ಗೆ x ವ್ಯಾಲ್ಯೂ ಮಾತ್ರ ಬೇಕಾಗಿರೋದು. ಸೊ x is equal to -12 by -4. Done. So minus cancelled. 4 ones are. So x value ಏನ್ ಬಂತು ನಮಗೆ? 3 ಬಂದಿದೆ. ಸೊ ಹಾಗಾದ್ರೆ ಆಪ್ಷನ್ ಏನು? ಆಪ್ಷನ್ ಎ 3 ಟಿಕ್ ಹಾಕು. ಬರ್ಕೊಂಡ್ರಾ? Go to question paper 2023. Question paper 2023, question number 42. 42 ಆ ಕ್ವಶನ್ ಬರ್ಕೊಳ್ಳಿ. ಏನಂತ ಕೊಟ್ಟಿದ್ದಾರೆ? The value of x 2023 question paper, question number 42. Question number 42. The value of x the value of x if matrix x minus 1, 2, 2, 4 is singular. Option A 3, option B 8, option C -2, option D +2. See, singular meaning ಏನಪ್ಪಾ ಅಂತಂದ್ರೆ this determinant of the given matrix will be equal to 0 ಅಂತ. ಈ ಸಿಂಗುಲರ್ ವರ್ಡ್ ಬಂದಿದೆ ಅಂದ್ರೆ ಏನು? ಇದ್ರದ್ದು ಡಿಟರ್ಮಿನೆಂಟ್ ಬರ್ಕೊಂಡು is equal to 0 ಅಂತ ಅಂದ್ಬಿಟ್ಟು. ಈಗ ನೋಡಿ, x minus 1, 2, 2, 4 is equal to ಏನಂತ ಬರ್ಕೋಬೇಕು? 0. ಈಗ ಪ್ರೀವಿಯಸ್ ಒಂದು ಪ್ರಾಬ್ಲಮ್ ಮಾಡಿದಾಗ ನಾನೇ ಈ ಸೈಡ್ ಏನಿದೆ ಅಂತ ಕೊಟ್ಟಿದ್ದೆ. ಈಗ 2x ಸಮಥಿಂಗ್ ಏನೋ ಕೊಟ್ಟಿದ್ದೆ. ಸಮಟೈಮ್ಸ್ ಅವರು ಡೈರೆಕ್ಟ್ ಆಗಿ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂನು ಕೊಡ್ಬೋದು. ಈಗ ಇವರಲ್ಲಿ ಸಿಂಗುಲರ್ ಅಂತ ವರ್ಡ್ ಮೆನ್ಷನ್ ಮಾಡಿರೋದಕ್ಕೆ ನಾನು ಇಲ್ಲಿ ಏನ್ ತಗೋತೀನಿ? 0. ಓಕೆ, ಈಗ ಇದೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡಿ 4 into x minus 1 minus 2 2 2 to the 4 alva is equal to what? 0. Now 4 into x ಏನು? Plus into minus is minus 4 into 1 ಏನು? ಇಲ್ಲಿ -4 as it is 0. Now -4 add ಮಾಡಿದ್ರೆ ಏನಾಗುತ್ತೆ? -8. That -8 ಈ ಸೈಡ್ ಹೋದ್ರೆ ಏನಾಗುತ್ತೆ? +8 ಆಗುತ್ತಾ? ಸೊ 4x is equal to 8 ಆಯ್ತಾ ನಮಗೆ? ಹಾಗಾದ್ರೆ x ವ್ಯಾಲ್ಯೂ ಏನು? 8 divided by 4, nothing but what? 2 ಅಲ್ವಾ? ಎಕ್ಸಾಕ್ಟ್ಲಿ. ಸೊ x ವ್ಯಾಲ್ಯೂ ಬಂದ್ಬಿಟ್ಟು +2. ಹಾಗಾದ್ರೆ ಆಪ್ಷನ್ ಏನು? ಆಪ್ಷನ್ ಡಿ. ಸಮಟೈಮ್ಸ್ ಅವರೇ ಡೈರೆಕ್ಟ್ 0 ಅಂತ ಕೊಡ್ಬೋದು ಅಥವಾ ಏನಾದ್ರು ಬೇರೆ ವ್ಯಾಲ್ಯೂ ಕೊಡ್ಬೋದು. ಆದ್ರೆ ಸಿಂಗುಲರ್ ಅಂತ ವರ್ಡ್ ಅವ್ರು ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ ಯು ಶುಡ್ ಟೇಕ್ ದಿಸ್ ಡಿಟರ್ಮಿನೆಂಟ್ ಈಸ್ ಈಕ್ವಲ್ ಟು 0 ಅಂತ. ಕೊಟ್ಟಿಲ್ಲ, ಬಟ್ ಈ ವರ್ಡ್ ಬಂದ್ಬಿಟ್ಟಿದೆ ಅಂದ್ರೆ ಇಟ್ಸ್ ಅಂಡರ್ಸ್ಟುಡ್ ದಟ್ ಇಟ್ ಇಸ್ ಡಿಟರ್ಮಿನೆಂಟ್. ಸಿಂಗುಲರ್ ಅಂತ ಬರೋದೇ ಡಿಟರ್ಮಿನೆಂಟ್ ಟಾಪಿಕ್ ಅಲ್ಲಿ.
ಮ್ಯಾಟ್ರಿಕ್ಸ್ ಅಂತ ಬರ್ತೀವಿ. ಬೇಗ ಬರ್ಕೊಳ್ಳಿ. Go to question paper 2020. Question paper 2020. In that, question number 43. Question number 43. ಇದನ್ನ erase ಮಾಡ್ಬೋದಾ? 2020. Question paper 2020. Question number 43. If x3 3x x3 3x is equal to 0, then what is the value of x anta kelidare? Then what is the value of x anta kelidare, right? So options bandite eno? Option A plus or minus 1, option B plus or minus 3, option C plus or minus 9, option D plus or minus √6 ಅಂತ. ಅರ್ಥ ಆಯ್ತಾ ಕ್ವಶನ್? ಸೊ ಈಗ ನೋಡಿ, ಡಿಟರ್ಮಿನೆಂಟ್ ಅಂತಂದ್ರೆ ಏನು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಲ್ವಾ? ಸೊ ವಾಟ್ ಈಸ್ ಎಕ್ಸ್ ಇಂಟು ಎಕ್ಸ್? ಎಕ್ಸ್ ಸ್ಕ್ವಯರ್ ಮೈನಸ್ ವಾಟ್ ಈಸ್ 3 into 3? 3 3s are 9 is equal to what? 0. ಈಗ -9 ಈ ಕಡೆ ಬಂದ್ರೆ ಏನು? +9 ಆಗುತ್ತೆ. ಸೊ ಎಕ್ಸ್ ಸ್ಕ್ವಯರ್ is equal to 9 ಆಯ್ತು. ಸೊ x is equal to what? Square root of 9. What is square root of 9? 3. ಅದನ್ನ ನಾವು plus or minus 3 ಅಂತ ಬರೀತೀವಿ. plus or minus 3. ಸೊ ಆಪ್ಷನ್ ಯಾವುದು? ಆಪ್ಷನ್ ಬಿ. ಓಕೆ, ಆಪ್ಷನ್ ಬಿ. ಆನ್ಲೈನ್ ಸ್ಟೂಡೆಂಟ್ಸ್ ಸ್ಟಾರ್ಟ್ ಸೆಕ್ಷನ್ ಅರ್ಥ ಆಗಿದೆಯಾ? ಅರ್ಥ ಆಗಿದ್ರೆ ಈಗ ನೆಕ್ಸ್ಟ್ ಕ್ವೆಶ್ಚನ್ ಎರೇಸ್ ಮಾಡ್ಲಾ ಇದನ್ನ? ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು a is equal to x minus 1 x minus 1 minus 2 minus 2 is singular. Okay na? ಹಾಗಾದ್ರೆ find x value ಏನಾಗುತ್ತೆ? Options I will give. Option A 0, option B 1, option C -1, option D plus or minus 1. Okay na? Okay, let me check. So singular ಅಂತಂದ್ರೆ ಏನು? is equal to 0 ಅಂತ ತಗೊಳ್ಳಿ ಅಂತ ಹೇಳಿದ್ದೀನಿ ಅಲ್ವಾ?
ಸೊ ಡೈರೆಕ್ಟ್ ಆಗಿ ಮಾಡಿ ಇವಾಗ -2 ಇಂಟು ಎಕ್ಸ್ ಏನು -2x ಮೈನಸ್ ವಾಟ್ ಈಸ್ -2 ಇಂಟು -1 -2 ಇಂಟು -1 +2 ಮೈನಸ್ ಇಂದ ಮೈನಸ್ ಇಸ್ ಪ್ಲಸ್ ಆಗುತ್ತೆ ಇಲ್ಲಿ 2 ಈಸ್ ಈಕ್ವಲ್ ಟು ಸಿಂಗುಲರ್ ಅಂದ್ರೆ ಏನು 0 ಅಂತ ತಗೊಳ್ಳಿ ಅಂತ ಹೇಳಿದೀನಿ. ಈಗ -2 ಈ ಕಡೆ ಬಂದ್ರೆ ಏನಾಗುತ್ತೆ +2 ಆಗುತ್ತೆ. ಸೊ -2x ಈಸ್ ಈಕ್ವಲ್ ಟು ವಾಟ್ +2. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ 2 ಡಿವೈಡೆಡ್ ಬೈ -2 -1. ಸೊ 2 1s 2 1s ಗೆಟ್ ಕ್ಯಾನ್ಸಲ್ ಆದ್ರೆ ಏನು ಎಕ್ಸ್ ವ್ಯಾಲ್ಯೂ ಇಸ್ ವಾಟ್ -1. ಸೊ ಆಪ್ಷನ್ ಯಾವುದು ಆಪ್ಷನ್ ಸಿ. ಹಂಗೆ ಅದು ಸ್ವಲ್ಪ ಮೈನಸ್ ಪ್ಲಸ್ ಮಿಸ್ಟೇಕ್ ಆದ್ರೆ ಹೋಯ್ತು. ಮಾಡ್ಬೋದಾ ನೆಕ್ಸ್ಟ್ ಕ್ವಶನ್. x plus 1 2 4 x minus 1 is equal to 0. Determinant of this is equal to 0. Then x value is options. Option A 3, option B 2, option C 1, option D 0. Try ಮಾಡಿ. ಇಲ್ಲೊಂದು ರೂಲ್ ನೆನ್ಪಿಟ್ಕೊಳ್ಳಿ. ಫಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡಿದೀವಿ, ನೀವು ಇದ್ರಿ ಅನ್ಸುತ್ತೆ. ಅಲ್ಜಿಬ್ರಾ ಮಾಡುವಾಗಿದ್ರ ಸ್ಟಾರ್ಟಿಂಗ್ ಬೇಸಿಕ್ಸ್ ಮಾಡುವಾಗ ವಿಡಿಯೋಸ್ ನೋಡ್ಕೋಬೇಕು ನೀವುನು. ಓಕೆ, ಸೊ ರೂಲ್ ಏನಿದೆ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಬಂದಿದೆ ಅಂತಂದ್ರೆ ಡೈರೆಕ್ಟ್ಲಿ ಯು ಕ್ಯಾನ್ ರೈಟ್ ಇಟ್ ಆಸ್ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಓಕೆ, ಇದನ್ನ ಅಬ್ಸರ್ವ್ ಮಾಡಿ. a ಪ್ಲಸ್ ಬಿ ಇಂಟು a ಮೈನಸ್ ಬಿ ತರಾನೇ ಇದೆಯಾ? a ಪ್ಲೇಸ್ ಅಲ್ಲಿ ಏನಿದೆ x ಇದೆ, b ಪ್ಲೇಸ್ ಅಲ್ಲಿ ಏನಿದೆ 1 ಇದೆ. ಸೊ ಕ್ಯಾನ್ ಐ ರೈಟ್ ಡೈರೆಕ್ಟ್ಲಿ x ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್ ಅಂತ ಬರೀಬೋದಾ? ಇವೆರಡು ಮಲ್ಟಿಪ್ಲಿಕೇಶನ್ ಬರೀಬೋದಾ ಇಲ್ವಾ? ಬರೀಬೋದಲ್ವಾ? ದೆನ್ ಮೈನಸ್ 4 2s ಎಷ್ಟು 8 is equal to what 0. Now x square as it is minus what is 1 square 1 minus 8 is equal to 0. minus 1 minus 8 add ಮಾಡಿದ್ರೆ ಏನಾಗುತ್ತೆ -9 ಈ ಕಡೆ ಶಿಫ್ಟ್ ಆದ್ರೆ ಏನಾಯ್ತು +9 ಆಗುತ್ತಲ್ವಾ? ಸೊ x square is equal to 9. So x is nothing but what square root of 9, that is 3. So option ಏನು? ಈ ಸಮಟೈಮ್ಸ್ ಆಪ್ಷನ್ ಅಲ್ಲಿ ಈ ತರ ಸ್ಕ್ವೇರ್ ರೂಟ್ ಬಂದಾಗ +or-3 ಅಂತಾನು ಕೊಡಬಹುದು, ಅಥವಾ ಡೈರೆಕ್ಟ್ ಆಗಿ 3 ಅಂತಾನು ಕೊಡಬಹುದು. ಮ್ಯಾಮ್ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ +or- ಅಂತ ಬರ್ಸಿದ್ರಿ ಬೇಸ್ಡ್ ಆನ್ ದ ಆಪ್ಷನ್ಸ್. ಸ್ಕ್ವೇರ್ ರೂಟ್ ಅಲ್ಲಿ ಯಾವಾಗ್ಲೂ +or- ಎರಡು ಬರುತ್ತೆ, ಬಟ್ ಅವ್ರ ಆಪ್ಷನ್ ಅಲ್ಲಿ ಬರೀ +3 ಕೊಟ್ಟಿದ್ರೆ +3 ಎರಡೆರಡು ಕೊಡೋದಿಲ್ಲ. ಒಂದ್ಸತಿ +3 ಕೊಟ್ಟು ಒಂದ್ಸತಿ -3 ಕೊಡೋದಿಲ್ಲ ಈ ತರ ಸ್ಕ್ವೇರ್ ರೂಟ್ ಬಂದಾಗ. ಓಕೆನಾ? ಸೊ ಒಂದು ಬರೀ +3 ಕೊಡ್ತಾರೆ, ಅಥವಾ +or-3 ಅಂತ ಕೊಡ್ತಾರೆ. ಎರಡೆರಡು ಆಪ್ಷನ್ ಕೊಡಕ್ ಹೋಗೋದು. ತ್ರೀನೇ ಬೇಸ್ಡ್ ಆನ್ ಆಪ್ಷನ್ ಅವರೇ +or- ಈಗ ಪ್ರೀವಿಯಸ್ ಒಂದು ಮಾಡ್ಸಿದ್ವಿ, ಅದ್ರಲ್ಲಿ +or- ಅವರೇ ಕೊಟ್ಟಿದ್ರು. ಇದ್ರಲ್ಲಿ ಅವ್ರು +or- ಕೊಟ್ಟಿಲ್ಲ, ಜಸ್ಟ್ 3 ಅಂತ ಕೊಟ್ಟಿದ್ದಾರೆ. ಚೂಸ್ 3. ಎರೇಸ್ ಮಾಡ್ಬೋದಾ? ಆನ್ಲೈನ್ ಸ್ಟೂಡೆಂಟ್ಸ್ ಯೂಸ್ ಚಾಟ್ ಸೆಕ್ಷನ್ ಬರ್ಕೊಂಡ್ರ? ಯೂಸ್ ಚಾಟ್ ಸೆಕ್ಷನ್. ಈ ರೂಲ್ ಅರ್ಥ ಆಗಿದೆ ಅಲ್ವಾ? ಇದ್ರ ಮೇಲೆ ಇನ್ನೊಂದು ಪ್ರಾಬ್ಲಮ್. ಡಿಟರ್ಮಿನೆಂಟ್ ಆಫ್ x plus 2 x minus 3
x plus 3 x minus 2 is equal to 0. So it's not equal to 0, just equals ಅಂತ ಬರ್ಕೊಳ್ಳಿ. Equals ಅಂತ ಬರ್ಕೊಳ್ಳಿ. Option A 13. Option B minus 13. Option C 5. Option D minus 5. Try ಮಾಡಿ, same rule. ಗೊತ್ತಾಗ್ಲಿಲ್ಲ ಅಂದ್ರೆ ಬೋರ್ಡ್ ನೋಡಿ, ಗೊತ್ತಿರೋರು ಮಾಡ್ತಾ ಇರಿ. ಬಂದಿದ್ಯಾ ನಿಮಗೆ? ಬಂದಿಲ್ಲ, ಓಕೆ. ಗೊತ್ತಾಗ್ಲಿಲ್ಲ ಅಂದ್ರೆ ಬೋರ್ಡ್ ನೋಡಿ. ಸೊ ಎರಡನ್ನೂ ನೋಡ್ತಾ ಇದ್ರೆ a plus b into a minus b ಫಾರ್ಮೆಟ್ ಅಲ್ಲಿ ಇದೆ. ಸೊ ನಥಿಂಗ್ ಬಟ್ a square minus b square. ಸೊ ವಾಟ್ ಈಸ್ a here? x ಇದೆ, ಸೊ x square minus b square ಅಂದ್ರೆ 2 square. ಡೈರೆಕ್ಟ್ಲಿ we can write it as what? 4. ಮುಗೀತು ಇಲ್ಲಿಗೆ ಫಸ್ಟ್ ಪಾರ್ಟ್. Then minus again this one. Again a square minus b square ಏನು? a square ಅಂತಂದ್ರೆ ಏನು? x square minus b square ಅಂದ್ರೆ ಏನು? 3 square. What is 3 square? 9. 3 square is 9. ಓಕೆನಾ? ಈಗ ಇಲ್ಲಿ x square ಇದೆ minus 4 minus x square minus 9. Sorry, minus into minus is plus 9. ಈಗ ಈ x square get cancelled. ಕ್ಯಾನ್ಸಲ್ ಆಯ್ತು ಅಂದ್ರೆ ಉಳಿಯೋದೇನು? -4 plus 9. What is -4 plus 9? -4 plus 9. 2 ಡಿಫರೆಂಟ್ ಸಿಂಬಲ್ ಇದ್ದಾಗ ಸಬ್ಟ್ರಾಕ್ಟ್ ಮಾಡಬೇಕು. ಎಕ್ಸಾಕ್ಟ್ಲಿ 5. ಆಪ್ಷನ್ ಸಿ. ಓಕೆ, ಸಣ್ಣ ಸ್ಮಾಲ್ ಸಿಂಬಲ್ ಮಿಸ್ಟೇಕ್ ಆಯ್ತು ಅಂದ್ರೂ ಆನ್ಸರ್ ಚೇಂಜ್ ಮಾಡುತ್ತೆ. ಅದನ್ನು ಕೂಡ ಆಪ್ಷನ್ ಅಲ್ಲಿ ಇದೆಯಾ? ನಿಮಗೆ ಬಂದಿದ್ದು ಇತ್ತಲ್ವಾ? ಸೊ ಆಪ್ಷನ್ ಚೂಸ್ ಮಾಡುವಾಗ ಒಂದ್ಸತಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಪ್ಲಸ್ ಮಾಡಿದೀರಾ, ಮೈನಸ್ ಮಾಡಿದೀರಾ, ಏನ್ ಬರ್ತಿದ್ದೀರಾ? ಯಾಕಂದ್ರೆ ಕ್ವಶನ್ ಪೇಪರ್ ಸೆಟ್ ಮಾಡೋರು ಸ್ಟೂಡೆಂಟ್ ಮೆಂಟಾಲಿಟಿ ಹೇಗಿರುತ್ತೆ ಅನ್ನೋದನ್ನ ಚೆಕ್ ಮಾಡ್ತಾರೆ. ಸ್ಟೂಡೆಂಟ್ ಇವಾಗ 30 ಆಫ್ ಮಾಡ್ತಾರೆ, ಕೆಲವೊಬ್ರು -30 ಆಫ್ ಮಾಡ್ತಾರೆ, ಕೆಲವೊಬ್ರು -5 ಆಫ್ ಮಾಡ್ತಾರೆ. ಸೊ ಅದಕ್ಕೆ ನೋಡೋದಕ್ಕೆ ಎಲ್ಲ ಸೇಮ್ ಅನ್ಸ್ತಿರ್ತದೆ. ಬಟ್ ಕರೆಕ್ಟ್ ಟಾಪಿಕ್ ಗೊತ್ತಿದ್ದವ್ರಿಗೆ, ಬೇಸಿಕ್ಸ್ ಕರೆಕ್ಟ್ ಆಗಿ ಗೊತ್ತಿದ್ದವ್ರಿಗೆ ಕರೆಕ್ಟ್ ಆಗಿ ಆಫ್ ಮಾಡ್ತಾರೆ. ಓಕೆ, ಬಿಕಾಸ್ -4 ಇದೆ, +9 ಇದೆ, ಎರಡು ಡಿಫರೆಂಟ್ ಸಿಂಬಲ್ಸ್ ಅಲ್ವಾ? ಬೇಸಿಕ್ಸ್ ಅಲ್ಲಿ ಹೇಳ್ಕೊಟ್ಟಿದೀನಿ, ಡಿಫರೆಂಟ್ ಸಿಂಬಲ್ ಇದ್ದಾಗ ಸಬ್ಟ್ರಾಕ್ಟ್ ಮಾಡಬೇಕು, ಬಟ್ ಗ್ರೇಟರ್ ನಂಬರ್ ಸಿಂಬಲ್ ಬರೀಬೇಕು. ಸೊ ಹಾಗಾಗಿ +5. ಅರ್ಥ ಆಗಿದೆಯಾ ಇದು? ಇದೊಂದು ಎರಡು ಕ್ವಶನ್ ಮಾಡಿಸ್ತೀನಿ ಅಷ್ಟೇ ಇದ್ರಿ ಟಾಪಿಕ್ ಮೇಲೆ. ಎರೇಸ್ ಮಾಡ್ಬೋದಾ? $70, $60, $80, $60 ಈಸ್ ಅಂತ ಕೇಳಿದ್ದಾರೆ. 70, 60, 80, 60 ಈಸ್ ಅಂತ ಕೇಳಿದ್ದಾರೆ. ಆಪ್ಷನ್ ಎ -900, ಆಪ್ಷನ್ ಬಿ -600, ಆಪ್ಷನ್ ಸಿ 600, ಆಪ್ಷನ್ ಡಿ 900. ಏನ್ ಬಂದಿದೆ ಆನ್ಸರ್? ಓಕೆ, ಒಬ್ರು -600 ಅಂತ ಹೇಳಿದ್ರಿ. Then others
ಫಾಸ್ಟ್ ಫಾಸ್ಟ್ ಫಾಸ್ಟ್. ಇಲ್ಲಿ ನೋಡಿ, ಝೀರೋಸ್ ಇರೋದನ್ನ ಮರ್ತ್ಬಿಡಿ. 7 6 ಎಷ್ಟು? 7 6 ಎಷ್ಟು? 42. ಝೀರೋಸ್ ನಾನು ಮರ್ತ್ಬಿಟ್ಟಿದ್ದೀನಿ, ಬಿಕಾಸ್ ಎಲ್ಲ ಕಡೆ ಒಂದೊಂದೊಂದೊಂದು ಝೀರೋಸ್ ಇರೋದ್ರಿಂದ ಝೀರೋ ಮರ್ತ್ಬಿಟ್ಟಿದ್ದೀನಿ ಅಂತ ಇಟ್ಕೊಳ್ಳಿ. ದೆನ್ ಮೈನಸ್ 8 6 ಎಷ್ಟು? 48. 42 minus 48 is how much? -6. ಏನಾಗುತ್ತೆ? -6. ಇಲ್ಲೊಂದು 0, ಇಲ್ಲೊಂದು 0 ಬರಿಬೋದಾ? ಅಂದ್ರೆ ನಾನು ಇಲ್ಲಿ -6 ಅಂತ ಬರ್ದೆ, ಬಟ್ ಆನ್ಸರ್ ಈಸ್ -600. ಸೊ ಆಪ್ಷನ್ ಏನಾಯ್ತು? ಆಪ್ಷನ್ ಬಿ. ಬರ್ಕೊಂಡ್ರ? ದೆನ್ ಲಾಸ್ಟ್ √6 √12. √6 √12 minus √3 √6 ಈಸ್ ಅಂತ ಕೇಳ್ತಾರೆ. ಈಸ್ ಆಪ್ಷನ್ ಎ 6, ಆಪ್ಷನ್ ಬಿ -13, ಆಪ್ಷನ್ ಸಿ 12, ಆಪ್ಷನ್ ಡಿ -12. ಇದೊಂದು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. √6 ನ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೀನಿ, ವರ್ಕ್ ಕೂಡ ಕೊಟ್ಟಿದ್ದೆ. ಸ್ಕ್ವೈರ್ ರೂಟ್ಸ್ ಬರ್ಕೊಂಡ್ ಬನ್ನಿ, ಸ್ಕ್ವೈರಿಂಗ್ ನಂಬರ್ಸ್ ಬರ್ಕೊಂಡ್ ಬನ್ನಿ ಅಂತ. ಸೊ ಇಲ್ಲಿ ನೋಡಿ, √6 into √6 is 6 ಅಂತಾನೆ. √2 into √2 ಅಂತ ಬಂತಂದ್ರೆ 2 ಅಂತಾನೆ. √3 into √3 ಅಂತ ಬಂತು ಅಂದ್ರೆ 3 ಅಂತಾನೆ. ಸೇಮ್ ನಂಬರ್ ಇದ್ರೆ ಮಾತ್ರ ಇದು, ಡಿಫ್ರೆಂಟ್ ನಂಬರ್ ಇದ್ದಾಗ ಆ ನಂಬರ್ ಬರೋದಿಲ್ಲ. ಓಕೆ, ಸೊ ಇವೆರಡು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಏನಾಯ್ತು ನಮಗೆ? √6 into √6 ಏನು? 6 ಅಂತಾನಲ್ಲ. 6 ಮೈನಸ್ ಈಗ ಇಲ್ಲಿ ಪ್ಲಸ್ ಇಂಟು ಮೈನಸ್ ಏನು? ಇವೆರಡು ಈಗ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕಲ್ಲ. ವಾಟ್ ಈಸ್ ಪ್ಲಸ್ ಇಂಟು ಮೈನಸ್? ಪ್ಲಸ್ ಇಂಟು ಮೈನಸ್ ಇಸ್ ವಾಟ್? ಮೈನಸ್ √3 √12. 12 3s ಎಷ್ಟು? 12 3s 36. ಸೊ √36. ಅರ್ಥ ಆಯ್ತಾ? ಇವಾಗ ವಾಟ್ ಈಸ್ √36? 6 ತಾನೆ. ಈಗ √4 ಏನು? 2, because 2 square is 4. √9 ಏನು? √16 ಏನು? because 4 square is 16. then √25 ಏನು? 5. ಅದೇ ತರ ಇದಕ್ಕೆ ಏನಾಗುತ್ತೆ? 6 plus into minus is plus. √36 is 6. so 6 plus 6 ಏನು? 12. so ಆಪ್ಷನ್ ಏನಾಯ್ತು? ಆಪ್ಷನ್ ಸಿ. ಅರ್ಥ ಆಯ್ತಾ? ಎರೇಸ್ ಮಾಡ್ಬೋದಾ? ಬರ್ಕೊಳ್ಳಿ. ಓಕೆ, ಇವತ್ತಿಗೆ ಕ್ಲಾಸ್ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಸ್ಟ್ರೆಂತ್ ಕಡಿಮೆ ಇರೋದ್ರಿಂದ ಎಲ್ಲ ಇಂಟರ್ನಲ್ಸ್ ಇದೆ, ಆಮೇಲೆ ಹಬ್ಬ ಇದೆ ಅಂತ ಅಂದ್ಬಿಟ್ಟು ಬಂದಿಲ್ಲ ಆಫ್ಲೈನ್ ಸ್ಟೂಡೆಂಟ್ಸ್ ತುಂಬಾ ಜನ. ಇನ್ನೊಂದು ಸಬ್ಜೆಕ್ಟ್ ಸ್ಟಾರ್ಟ್ ಮಾಡ್ಬೇಕಿತ್ತು ಇವತ್ತು.
ಬಟ್ ಆಫ್ಲೈನ್ ತುಂಬಾ ಜನ ಇಲ್ಲ, ಬರೀ ಆನ್ಲೈನ್ ಅಲ್ಲೂ ಅರ್ಧಂಬರ್ಧ ಅಟೆಂಡ್ ಮಾಡ್ತಾ ಇದ್ದಾರೆ. ಸೊ ಇನ್ನೊಂದು ಸಬ್ಜೆಕ್ಟ್ ನೆಕ್ಸ್ಟ್ ಕ್ಲಾಸ್ ಮ್ಯಾಥ್ಸ್ ಇರುತ್ತೆ, ಮ್ಯಾಥ್ಸ್ ಜೊತೆ ಇನ್ನೊಂದು ಸಬ್ಜೆಕ್ಟ್ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಸಂಡೇ. ಓಕೆ, ಇನ್ ಬಿಟ್ವೀನ್ ಏನಾದ್ರು ಹಾಲಿಡೇ ಏನಾದ್ರು ಬಂದಿದ್ಯಾ ಇಲ್ಲ ಅನ್ಕೋತೀವಿ. ಹಬ್ಬಕ್ಕೆ ಎಲ್ಲಿ ಯಾರು ಬರ್ತಾರೆ? ಯಾರು ಬರೋದಿಲ್ಲ. ಈ ಸತಿ ಇರೋ ವರಮಹಾಲಕ್ಷ್ಮಿ ಹಬ್ಬ ಇಂಡಿಪೆಂಡೆನ್ಸ್ ಡೇ ಇದ್ದಾಗಲೇ ಯಾರು ಬಂದಿರ್ಲಿಲ್ಲ, ಎಲ್ಲ ಆನ್ಲೈನ್ ಅಟೆಂಡ್ ಮಾಡ್ಕೊಂಡಿದ್ವಿ. ನೀವು ಬರ್ಲಿಲ್ವಲ್ಲ, ಆಫೀಸಲ್ಲಿ ನೀವು ಕೊಡ್ಲಿಲ್ಲ ಅಂತ. ಸೊ ಅದಕ್ಕೆ ಸಂಡೇನೆ ಇಡ್ತೀನಿ. ಸೊ ಯಾಕಂದ್ರೆ ಬೇರೆ ಸಬ್ಜೆಕ್ಟ್ ಬೇಸಿಕ್ಸ್ ಇಂದ ಸ್ಟಾರ್ಟ್ ಆಗುತ್ತೆ, ಅದ್ರಲ್ಲೂ ಅಗೇನ್ ಬೇಸಿಕ್ಸ್ ಬರುತ್ತೆ, ಬರೀ ಮ್ಯಾಥ್ಸ್ ಅಲ್ಲಿ ಅಷ್ಟೇ ಅಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಆಫ್ಲೈನ್ ಎಲ್ಲರೂ ಬನ್ನಿ. ಇಂಟರ್ನಲ್ಸ್ ಇತ್ತು ಅಂದ್ರೆ ಮುಂದೆ ಇನ್ಫಾರ್ಮ್ ಮಾಡಿ. ಇಂಟರ್ನಲ್ಸ್ ಏನಾದ್ರು ನಿಮ್ ಕಾಲೇಜಲ್ಲಿ ಏನಾದ್ರು ಇತ್ತು ಅಂತಂದ್ರೆ ನಮ್ಗೆ ಇನ್ಫಾರ್ಮ್ ಮಾಡಿ, ಇಂಟರ್ನಲ್ಸ್ ಇದ್ರೆ. ಓಕೆನಾ? ಸುಮ್ನೆ ನಾವು